2 ಮಕ್ಕಳಿದ್ರು. ಅವರು ಸ್ವಲ್ಪ ಬುದ್ಧಿಮಾಂದ್ಯ ಆಗಿದ್ರಲ್ಲ, ಹಂಗಾಗಿ ಅವರಿಗೆ ಸ್ವಲ್ಪ ಆಸ್ಪತ್ರೆಗೆ ಓಡಾಡೋದು ಇದು ಮಾಡೋದು, ಹಂಗಾಗಿ ಇಂಥ ತೊಂದರೆಯಿಂದ ನಮಗೂ ಏನು ಕೆಲಸ ಮಾಡೋಕ್ಕೂ ಅಂಥ ಒಂದು ಉತ್ಸಾಹ ಇರ್ತಿರ್ಲಿಲ್ಲ. ಜೀವನ ಇನ್ನೇನು ಅನ್ನೋಂಥ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದಿರುತ್ತೆ. ಅಷ್ಟಾಗಿನೂ ನೀವಿಲ್ಲಿ ಮತ್ತೆ ಈ ಒಂದು ಹೊಸ ಕೃಷಿ ಶುರು ಮಾಡಿದ್ದೀರಿ. ನಾವು ಇರೋ ತನಕವ ನಮ್ಮ ದೃಷ್ಟಿಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಮಾಡಬೇಕು. ಮುಂದೆ ನಾವು ಯಾರಿಗೂ ಭಾರವಾಗಿ ಬದುಕಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡ್ತಾಯಿದ್ದೀವಿ. ಆಗೋಯ್ತು, ಇನ್ನೇನು ಸ್ಟಾರ್ಟ್ ಮಾಡೋದು, ಅರ್ಧ ಜೀವನ ಆಗೋಯ್ತು ಅಂತ 65ರಲ್ಲೂ ನೀವು ಮತ್ತೆ ಶುರು ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಸರ್ ಯಾವಾಗ ಏನು ಮನಸ್ಸು ಮಾಡಿದ್ರು ನಾವು ಶುರು ಮಾಡ್ಬೋದು. ಯಾವತ್ತು ಮನುಷ್ಯ ಒಂದು ಕಾನ್ಫಿಡೆನ್ಸಲ್ಲಿ ಇರಬೇಕು. ಇವತ್ತು ಇಷ್ಟು ಕಷ್ಟ ಬಂದಿದೆ, ನಾಳೆಗೆ ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಮ್ಮ ಮನಸ್ಸಲ್ಲಿ ಒಂದು ಛಲ ಇರಬೇಕು. ಹಾಯ್ ಹಲೋ ನಮಸ್ತೆ, ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ನಾನು ನಿಮ್ಮ ಸೋನು ಉಪಾಧ್ಯಾಯ. ಅಫ್ಕೋರ್ಸ್ ಫ್ರೀಡಮ್ ಆ್ಯಪ್ನಲ್ಲಿ ಕೋರ್ಸಸ್ನ ನೋಡಿ ಬಹಳಷ್ಟು ಜನ ತಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಕಂಡಿದ್ದಾರೆ. ಇವತ್ತು ನಾನು ನಿಮಗೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡಿಕೊಡ್ತೀನಿ. ಇವರು 2 ಎಕರೆ ಭೂಮಿಲಿ ಸಮಗ್ರ ಕೃಷಿನ ಪ್ರಾರಂಭಿಸಿದ್ದಾರೆ. ಅಂದರೆ ಒಂದು 3 ತಿಂಗಳ ಹಿಂದೆ ಸಸಿಗಳನ್ನ ತಂದು ಹಾಕಿದ್ದಾರೆ. ಅವರು ಯಾಕೆ ಇದನ್ನು ಶುರು ಮಾಡಿದ್ರು, ಮೊದಲು ಅವರ ಕುಟುಂಬ ಕೃಷಿ ಮಾಡ್ತಾ ಇದ್ದರೆ ಯಾಕೆ ಸ್ಟಾಪ್ ಮಾಡಿದ್ರು, ಕಂಪ್ಲೀಟ್ ಕಥೆನ ಕೇಳಿದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಈ ಒಂದು ಕೃಷಿಲಿ ಲಾಸ್ ಆಯಿತಾ ಅಥವಾ ಪ್ರಾಫಿಟ್ ಆಯಿತಾ, ಯಾಕೆ ಅವರು ಆ ಒಂದು ಕೃಷಿನ ಸ್ಟಾಪ್ ಮಾಡಿದ್ರು, ಕಾರ್ಪೆಂಟ್ರ್ ಕೆಲಸ ಮಾಡ್ತಾಯಿದ್ರು ಮತ್ತು ಈಗ ಅದನ್ನು ನಿಲ್ಲಿಸಿದ್ದಾರೆ, ಯಾವೆಲ್ಲ ವಿಷಯಗಳು ಅವ್ರಿಗೆ ತೊಂದರೆ ಆಯಿತು, ಪ್ರತಿಯೊಂದನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಎಚ್ಚೆತ್ಕೊಂಡಿರ್ಬೋದು. ಸೊ ಮೊದಲು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಒಂದು ಜಮೀನಿನಲ್ಲಿ ನಮಗೆ ಬಂದು ಶೂಟ್ ಮಾಡೋದಕ್ಕೆ ಅನುಮತಿನ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೀವು ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಸರ್. ನನ್ನ ಹೆಸರು ಮಹೇಶ್ವರಪ್ಪ ಅಂತೇಳಿ. ನಾವು ಈಗ 2 ವರ್ಷ ಆಯಿತು ನಾವು ಈ ಜಮೀನು ನಮ್ಮ ಹೆಸರಿಗೆ ತಗೊಂಡು. ಹಂಗಾಗಿ ಮುಂಚೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಹಂಗಾಗಿ ಈಗ ಈ ಫೀಲ್ಡ್ಗೆ ಇಳಿದಿರ್ವಿ. ಮುಂಚೆ ಏನು ಮಾಡ್ತಾ ಇದ್ರಿ ಸರ್? ಮುಂಚೆ ಅದೇ ಹಿಂಗೆ ಕಾರ್ಪೆಂಟ್ರಿ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದು. ಕಾರ್ಪೆಂಟ್ರಿಲಿ ಎಷ್ಟು ದುಡಿತಾ ಇದ್ರಿ? ಒಂದು ಅಂದಾಜು ಜೀವನ ಸಾಗಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ, ಎಷ್ಟು ದುಡಿತಾ? ದುಡಿಮೆ ಮಾಡ್ಬೋದಿತ್ತು, ಆದರೆ ಈ ಲೋಕಲ್ ಇದರಲ್ಲಿ ಏನಾಗುತ್ತೆ ಅಂದರೆ ಹಳ್ಳಿ ಸಂಪರ್ಕದಲ್ಲಿ ಈ ಬರೀ ಸಾಲ ದುಡ್ಡು ಕೊಡಲ್ಲ. ಅವಾಗ ನಾವು ಯಾವಾಗಲೂ ಹೋಗೋದು ಕೇಳೋದು, ಹಂಗಾಗಿ ಯಾವುದು ವರ್ಕೌಟ್ ಆಗ್ತಿರ್ಲಿಲ್ಲ ದುಡ್ಡಿಂದು. ಸೊ ಮುಂಚೆಯಿಂದ ಕೃಷಿ ಮಾಡ್ತಾ ಇದ್ರ ನಿಮ್ಮ ಕುಟುಂಬದಲ್ಲಿ ಏನಾದ್ರು? ನಮ್ಮ ಒಟ್ಟು ಮೊದಲಿನಿಂದಲೂ ಕೃಷಿ ಕುಟುಂಬವೇ. ಸುಮಾರು ಬರಗಾಲದಲ್ಲೂ ಕೂಡ ಜೋಳ ಬೆಳೆದಿದ್ರು ನಮ್ಮ ತಂದೆಯವರು. ಇಡೀ ಕಣಕಟ್ಟಿ ಹೋಬಳಿಗೆ ಫೇಮಸ್ ಆಯ್ತು. ಮತ್ತೆ ನೀವು ಬೆಳೆದಿದ್ರ? ಎಷ್ಟು ವರ್ಷದಿಂದ ನಿಲ್ಸಿದ್ದೆ ಅಂತ ಹೇಳಿದ್ರಿ, ಯಾವ ಕಾರಣಕ್ಕೆ? ಯಾವುದು ನಿಲ್ಸಿಲ್ಲ, ಕೆಲಸ ಮಾಡ್ತಾ ಇದೀವಿ. ಆದ್ರೆ ಏನು ಮಾಡಕ್ಕಾಗಲ್ಲ, ಪ್ರಸಂಗಗಳು ಬಂದಂಗೆ ನಾವು ಒಟ್ಟು ಬೋತ್ತಲ್ಲಿದ್ವಲ್ಲ. ಈಗ ನಾನು ಸ್ವಂತಕ್ಕೇನು ಇಟ್ಕೊಳಕ್ ಆಗ್ತಿರ್ಲಿಲ್ಲ. ಹಂಗಾಗಿ ಈಗ ನಾವು ಎಲ್ಲ ಎಚ್ಚೆತ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತು. ಓಕೆ, ಈಗ ಈ ಒಂದು ಜಮೀನಲ್ಲಿ 5 ವರ್ಷದಿಂದ ಏನು ಬೆಳೆದಿರ್ಲಿಲ್ಲ ಅಂತ ಹೇಳಿದ್ರಿ ನಾನು ಕಾಲ್ ಮಾಡಿದಾಗ ನಿಮಗೆ. ಸೊ ಯಾಕೆ, ಯಾವ ಕಾರಣಕ್ಕೆ ನೀವೇನು ಇಲ್ಲಿ ಬೆಳೆದಿರ್ಲಿಲ್ಲ? ಮಳೆಗಾಲ, ತೃಪ್ತಿ ಮಳೆಗಾಲ. ಓಕೆ, ನೀವು ಬೆಳೀತಿದ್ದಂತಹ ಬೆಳೆಗೆ ನೀರ್ ಬೇಕಿತ್ತು, ಇಲ್ಲಿ ನೀರ್ ಇರ್ಲಿಲ್ಲ. ಬೋರ ರೀಬೋರ್ ಮಾಡಿಸ್ತೆ, ರೀಬೋರು ಅದು ಸಕ್ಸಸ್ ಆಗಲಿಲ್ಲ. ಮೊದಲು ನೀರು ಬತ್ತಿತ್ತು, ಮತ್ತೆ ರೀಬೋರ್ ಮಾಡಿಸ್ತೆ, ನೀರು ಹೋತಲ್ಲ ಅಂತವ, ಹಂಗಾಗಿ ಅದು ಫೇಲ್ ಆಗಿತ್ತು. ಮತ್ತೆ ಹೊಸ್ದಾಗಿ ಪರಿಸ್ಥಿತಿ ಇದನ್ನ. ಓಕೆ, ಈಗ ಸಿಕ್ಕಿದ್ಯಾ ನೀರು? ಇದ್ರಾಗ ಸ್ವಲ್ಪ ಉತ್ತಮವಾಗಿ ಬರ್ತಾ ಇದೆ. ಓಕೆ, ಇಲ್ಲಿ ಮಳೆ ಏನು, ನಾವು ಕೃಷಿ ಹೊಂಡ ಏನಾದ್ರು ಮಾಡ್ಬೇಕು ಅನ್ನೋ ಪ್ಲಾನು ಮಾಡಕ್ಕಾಗಲ್ವಾ ಈ ಒಂದು ಸ್ಥಳದಲ್ಲಿ? ಮಾಡ್ಬೋದಿತ್ತು, ಅವಾಗ ನಮಗೆ ಇನ್ನೂ ನಮ್ಮದಿಗೆ ಆಧಾರ ಬಂದಿರ್ಲಿಲ್ವಲ್ಲ. ಓಕೆ, ಅಂದ್ರೆ ಫುಲ್ ಫ್ಯಾಮಿಲಿ ಒಟ್ಟಿಗೆ ಇತ್ತು, ನಿಮಗೆ ಅಂತ ಬಂದಿರಲಿಲ್ಲ ಅಂತೇಳಿ ನಾವು. ಈಗ ಹೇಗೆ ಡಿವೈಡ್ ಆಗಿದ್ದು? ಕಾರಣ ಏನು? ಒಂದು
ತುಂಬು ಕುಟುಂಬ ಡಿವೈಡ್ ಆಗಿ ನಿಮ್ಮ ಪಾಲು ನಿಮ್ಗೆ ಅಂತ ಆಗೋದಕ್ಕೆ ಕಾರಣ ಏನಾಯ್ತು ಸರ್? ಅದು ಏನಾಗ್ಬೇಕಂದ್ರೆ ಈಗ ನಾವು 5 ಜನ ಅಣ್ಣ ತಮ್ಮಗಳಿದ್ವಲ್ಲ, ಈಗ ಎಲ್ಲರದು ಮ್ಯಾರೇಜ್ ಆಗಿ ಹೋಗ್ಬಿಡ್ತು, ಮಕ್ಕಳು ಬಂದು. ಇನ್ನು ದಿನೇ ಇದನ್ನೇ ಇದು ಮಾಡ್ಕೊಂತ ಹೋದ್ರೆ ನಾಳೆಗೆ ಪಾಲನ್ನ ಇದು ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅತ್ಲಾಗಿ ಅವ್ರವ್ರ ಸೇಫ್ಟಿಗೆ ಅವ್ರವ್ರನ್ನ ಬಿಟ್ಟು. ಈಗ ಈ ಒಂದು ಕೃಷಿನ ನೀವು ಶುರು ಮಾಡ್ಬೇಕು ಅಂತ ಫಸ್ಟ್ ಅನ್ಕೊಂಡಿದ್ರಿ, ಆದ್ರೆ ನೀರಿನ ಕೊರತೆಯಿಂದ ಶುರು ಮಾಡಿರ್ಲಿಲ್ಲ. ಬಟ್ ನೀವು ಸಡನ್ ಆಗಿ ಸಮಗ್ರ ಕೃಷಿನ ಶುರು ಮಾಡಿದಿರಿ. ಇದಕ್ಕೆ ಸ್ಫೂರ್ತಿ ಏನು ಅಥವಾ ಏನ್ ಇನ್ಸ್ಪೈರ್ ಆಯ್ತು ನಿಮ್ಗೆ? ನಾನು ಇದು ಸ್ವಲ್ಪ ಮುಂಚೆನೆ ಮಾಡ್ಬೇಕಾಯ್ತು. ಅವಾಗ ಏನಾಗ್ಬಿಡ್ತು ಅಂದ್ರೆ ನನ್ನ ಹತ್ರ ಚಿಕ್ಕ ಫೋನ್ ಇತ್ತು, ಯಾವುದಕ್ಕೂ ಏನ್ ನಮಗೆ ಒಂದ್ ಸ್ವಲ್ಪ ಇದು ಗೊತ್ತಿರ್ಲಿಲ್ಲ, ವಿಚಾರಗಳು ಗೊತ್ತಾಗ್ತಿರ್ಲಿಲ್ಲ. ಈ ಸ್ಮಾರ್ಟ್ ಫೋನ್ನ ತಗೊಂಡ ಮೇಲೆ ಸ್ವಲ್ಪ ಹಿಂಗೆ ಯೂಟ್ಯೂಬ್ ಇವು ನೋಡಕತ್ಕೊಂಡ್ವ, ಹಂಗಾಗಿ ಸ್ವಲ್ಪ ಅದ್ರ ಬಗ್ಗೆ ಗಮನ ಬಂತು. ಸ್ವಲ್ಪ ಹಿಂಗೆ ಅಲ್ಲಿ ಇಲ್ಲಿ ಮಾಡಿದಂಥ ರೈತರುಗಳು ಇವ್ರನ್ನೆಲ್ಲ ನೋಡಿ ಸ್ವಲ್ಪ ತಿಳುವಳಿಕೆಯನ್ನು ಬಂದಂಗಾಯ್ತು. ಸೊ ನೀವು ಫ್ರೀಡಮ್ ಆ್ಯಪ್ನ ಯೂಟ್ಯೂಬಲ್ಲಿ ನೋಡಿದ್ರಿ, ಅದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ತಗೊಂಡ್ರಿ. 3 ತಿಂಗಳ ಸಬ್ಸ್ಕ್ರಿಪ್ಷನ್ ಸರ್ ತಗೊಂಡಿರೋದು ಅಥವಾ 1 ವರ್ಷದ? ಎಷ್ಟು? ಇಲ್ಲ, ಸದ್ಯಕ್ಕೆ 3 ತಿಂಗಳದ ತಗೊಂಡೆ. 3 ತಿಂಗಳ ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದೀರಿ. ಸೊ ಯಾವ್ಯಾವ ಕೋರ್ಸಸ್ ನೋಡಿದಿರಿ? ಅದೇ ಸಮಗ್ರ ಕೃಷಿ, ಡೈರಿ ಫಾರ್ಮಿಂಗ್ ನೋಡಿದ್ರಿ. ಓಕೆ, ಈಗ ನೀವು ಸಮಗ್ರ ಕೃಷಿ ಕೋರ್ಸ್ನ ನೋಡಿದ್ರಿ. ಈ ಕೋರ್ಸ್ನ ನೋಡಿದ್ಮೇಲೆ ಒಂದು ಪ್ಲಾನಿಂಗ್ ಇರುತ್ತೆ. ಯೂಶಲಿ ನಾವು ಸಮಗ್ರ ಕೃಷಿ ಮಾಡೋ ಉದ್ದೇಶ ಏನು ಅಂದ್ರೆ ವಾರ್ಷಿಕ ಬೆಳೆ ಇರುತ್ತೆ. ಅವಾಗ ನಮ್ಗೆ ಏನಾಗುತ್ತೆ, ತಿಂಗಳ ಖರ್ಚಿಗೆ ಅಥವಾ 6 ತಿಂಗಳ ಖರ್ಚಿಗೆ ಏನೂ ಇರೋದಿಲ್ಲ. ಸೊ ವರ್ಷಕ್ಕೆ ಒಂದು ಬೆಳೆ ಇರುತ್ತೆ, ಮಧ್ಯಂತರ ಬೆಳೆಗಳಿರುತ್ತೆ. ಸೊ ನಮ್ಮ ಒಂದು ಖರ್ಚುಗಳು ಅಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಿರ್ವಹಿಸೋದು ಸ್ವಲ್ಪ ಈಸಿ ಆಗುತ್ತೆ ನಮಗೆ ಅಂತ. ಇಲ್ಲಿ ನೀವು ನೋಡ್ತಾ ಇದ್ರೆ ಈ ತೆಂಗಿನ ಸಸಿಗಳು ಹಾಕಿದ್ದೀರಾ, ಬಿಟ್ರೆ ಮಹಾಗನಿ ಹಾಕಿದ್ದೀರಿ. ಸೊ ಇದೆಲ್ಲ ವಾರ್ಷಿಕನೇ ನೋಡ್ಬೋದು. ಮಹಾಗನಿ ಒಂದು ಲಾಂಗ್ ಟರ್ಮ್ ಅಂತ ಹೇಳ್ಬೋದು, ಕೊಕೊನೆಟ್ ಬಂದು ವಾರ್ಷಿಕನೇ ಆಗುತ್ತೆ. ಸೊ ಬೇರೆ ಯಾವೆಲ್ಲ ಬೆಳೆ ನೀವು ಇನ್ಕ್ಲೂಡ್ ಮಾಡಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ನಾವು ಇದೆಲ್ಲ ಮಾಡ್ಕೊಂಡಿರೋದು ಯಾಕೆಂದರೆ ನಮ್ಮ ಸೆಲ್ಫಿಗೆ ಮುಂದಿನ ಒಂದು ಫ್ಯೂಚರು ಕೆಲಸ ಮಾಡಿದಂಥ ಟೈಮಿಗೆ ಇವೆಲ್ಲ ಅನುಕೂಲಕ್ಕೆ ಬರ್ತವೆ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಒಂದೊಂದು ಗುಂಟೆ ಎಲ್ಲವನ್ನು ತರಕಾರಿ ಮಾಡ್ತೀವಿ. ಒಂದೊಂದು ಗುಂಟೆ ನಮ್ಮ ಕೈ ಎಷ್ಟು ಸ್ಟೇಜ್ ಎಷ್ಟು ವ್ಯವಹಾರ ಆಗುತ್ತೆ ಊರಲ್ಲಿ ಅಷ್ಟಕ್ಕೆ ಇದು ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡಬೇಕು. ಓಕೆ, ಸೊ ಈಗ ನೀವು ತರಕಾರಿಗಳನ್ನ ಹಾಕಿ ಅದರಲ್ಲಿ ಬಂದಂತ ಫಸಲಿಂದ ನೀವು ನಿಮ್ಮ ಜೀವನವನ್ನ ನಿರ್ವಹಿಸಬೇಕು ಅಂತಿದ್ರಿ. ಈಗ ಫ್ಯಾಮಿಲಿ ಡಿವೈಡ್ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ ಸರ್? 2 ಮಕ್ಕಳಿದ್ರು. ಅವರು ಸ್ವಲ್ಪ ಬುದ್ಧಿಮಾಂದ್ಯ ಆಗಿದ್ರಲ್ಲ, ಹಂಗಾಗಿ ಅವರಿಗೆ ಸ್ವಲ್ಪ ಆಸ್ಪತ್ರೆಗೆ ಓಡಾಡೋದು ಇದು ಮಾಡೋದು, ಹಂಗಾಗಿ ಇಂಥ ತೊಂದರೆಯಿಂದ ನಮಗೂ ಏನು ಕೆಲಸ ಮಾಡೋಕ್ಕೂ ಅಂತ ಒಂದು ಉತ್ಸಾಹ ಇರ್ತಿರ್ಲಿಲ್ಲ. ಮಕ್ಕಳಿಗೆ ಇದು ಹೆಲ್ತ್ ಸರಿ ಇರ್ಲಿಲ್ಲ ಅಂತ ಹೇಳಿದ್ರಿ, ಹುಟ್ಟಿದಾಗಿಂದ ಇತ್ತ ಆಮೇಲೆ ಇದಾಗಿದ್ದ ಸರ್? ಆಕ್ಚುಲಿ ಹುಟ್ಟಿದಾಗಿಂದ ಚೆನ್ನಾಗಿದ್ರು, ಮಾತು ಬರೋ ಅಂತ ಮೂಮೆಂಟಿಂದ ಏನು ಇದಾಗಲಿಲ್ಲ. ಟ್ರೀಟ್ಮೆಂಟ್ ಏನು ಇರಲಿಲ್ಲ? ಟ್ರೀಟ್ಮೆಂಟು ಅವಾಗ ಇಷ್ಟೊಂದು ಇದಿರಲಿಲ್ಲ. ಹಿಂಗೆ ಶಿವಮೊಗ್ಗ, ಬೆಂಗಳೂರು ಹಿಂಗೆ ಅಡ್ಡಾಡಿದ್ವಿ. ಅವಾಗ ಇಷ್ಟೊಂದು ಸ್ವಲ್ಪ ಮುಂದುವರೆದಿದ್ರೆ ಸರಿಯಾಗೋದೇನೋ, ಅವಾಗ ಇಂಥ ಒಂದು ಇದಿರಲಿಲ್ಲ. ಈಗ ಎಷ್ಟು ವರ್ಷಕ್ಕೆ ನೀವು ಮಕ್ಕಳನ್ನ ಕಳ್ಕೊಂಡಿದ್ದು ಸರ್? ಅವರು 19 ವರ್ಷ ಜೀವಿಸಿದ್ರು. ಯೂಶುವಲ್ ಆಗಿ ಹೇಳ್ತಾರೆ ತಂದೆ ತಾಯಿಗೆ ಮಕ್ಕಳು ಒಂದು ಸಪೋರ್ಟ್ ಆಗ್ತಾರೆ, ಮಕ್ಕಳು ನೋಡ್ಕೊಳ್ತಾರೆ ಅಂತ. ಬಟ್ ಆ ಗಂಡು ಮಕ್ಕಳೇ ಗಂಡಾಗಿರ್ಲಿ ಹೆಣ್ಣಾಗಿರ್ಲಿ, ಆ ಮಗು ದೊಡ್ಡದಾಗಿ ಬೆಳೀತಾ ನೋಡ್ತೀವಿ. ಒಂದು ಹಂತಕ್ಕೆ ತಲುಪದ್ಮೇಲೆ ನಮಗೆ ಆಸರೆ ಆಗ್ತಾರೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದೇ ಮಗುನ ಕಳ್ಕೊಂಡಾಗ ಅಫ್ಕೋರ್ಸ್ ಜೀವನ ಇನ್ನೇನು ಅನ್ನೋಂತ ಒಂದು ಪ್ರಶ್ನೆ ಖಂಡಿತವಾಗ್ಲೂ ಬಂದಿರುತ್ತೆ. ಅಷ್ಟಾಗಿನೂ ನೀವಿಲ್ಲಿ ಮತ್ತೆ ಈ ಒಂದು ಹೊಸ ಕೃಷಿ ಶುರು ಮಾಡಿದ್ದೀರಿ. ಮನೆಯಲ್ಲಿ ನಿಮ್ಮ ವೈಫ್ ಯಾವ ರೀತಿ ಇದ್ದಾರೆ ಸರ್? ಏನ್ ಹೇಳ್ತಾರೆ? ಅವ್ರದ್ದು ಯಾವುದು ಏನು ಅಭ್ಯಂತರ ಇರಲ್ಲ. ನಾವು ಸಪೋರ್ಟ್ ಮಾಡ್ತಾರೆ ನಮಗೆ, ಅದು ಬಿಟ್ರೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಏನಿಲ್ಲ. ಯೂಶಲಿ ಹೇಳ್ತಾರೆ ನಾನು ಮಾಡ್ತಾ ಇರೋದೆಲ್ಲ ನನ್ನ ಮಕ್ಕಳಿಗೆ ಅಂತ. ಬಟ್ ಬಹುಶಃ ನಾವೀಗ ಮಾತಾಡ್ಬೇಕಾದ್ರೆ ಅದನ್ನು ಹೇಳಕ್ಕಾಗಲ್ಲ. ಸೊ ನೀವು ಈಗ ಈ ಒಂದು ಕಷ್ಟ ಪಡ್ತಾ ಇದ್ರಿ ಅಂತಂದ್ರೆ ನೀವು ಇರೋವರೆಗೂ ಇದು ನಿಮ್ಮ ಲೈಫು, ನಿಮ್ಮ ಒಂದು ಹೆಸರು ಅಂತಿರುತ್ತೆ. ಅದಾದ್ಮೇಲೆ ಒಂದು ನಾರ್ಮಲಿ ನಾವು ಹೇಳ್ತೀವಿ ಅಲ್ವಾ? ಸೊ ನಿಮ್ಮ ಒಂದು ಉದ್ದೇಶ ಏನಿದೆ ಸರ್ ಫ್ಯೂಚರ್ಗೆ? ನಾವು ಇರೋ ತನಕವ ನಮ್ಮ ದೃಷ್ಟಿಲಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಮಾಡಬೇಕು. ಮುಂದೆ ನಾವು ಯಾರಿಗೂ ಭಾರವಾಗಿ ಬದುಕಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಮಾಡ್ತಾ ಇದ್ದೀವಿ. ಕರೆಕ್ಟ್ ಸರ್.
ಯಾಕಂದ್ರೆ ತುಂಬಾ ಜನ ವಯಸ್ಸಾದ್ಮೇಲೆ ನನ್ನ ಮಕ್ಕಳು ನನ್ನ ಬಿಟ್ರು, ಅದು ಇದು ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಈ ಒಂದು ಮುಂದಾಲೋಚನೆ ಮಾಡಿ ನಾವು ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ. ಇನ್ನ ವಯಸ್ಸಾದ್ಮೇಲೆ ಈಗ ಅಟ್ಲೀಸ್ಟ್ ಕೈ ಕಾಲು ನಡೀತಾ ಇದೆ, ನಾನು ಕೆಲಸ ಮಾಡಬಲ್ಲೆ, ನಾ ಮಾಡ್ಬಿಡ್ತೀನಿ, ಏನು ಆಗದೆ ಇರ್ಬೇಕಾದ್ರೆ ಒಬ್ರಿಗೆ ಭಾರವಾಗಬಾರ್ದು ಅಂತ ಯೋಚನೆ ಮಾಡಿ ನೀವು ಈ ಒಂದು ಮಳೆಯಿಂದ ಆಗಿರ್ಲಿ ಅಥವಾ ಬೇರೆ ಏನೇ ಪ್ರಾಬ್ಲಮ್ಸ್ ಇಂದ ನೀವು ಬೋರ್ ತೆಗ್ಸಿದ್ರಿ, ನೀರ್ ಬಂದಿಲ್ಲ, ಸೊ ಕೃಷಿನ ಸ್ಟಾಪ್ ಮಾಡಿದ್ರಿ, ಮತ್ತೆ ಇದನ್ನ ಶುರು ಮಾಡಿದಿರಲ್ಲ, ಖಂಡಿತ ಸರ್. ನಾನು ನಿಮ್ಮ ಏಜ್ ತಿಳ್ಕೊಬೋದಾ ಸರ್, ನಿಮ್ಗೆ ಬೇಜಾರಿಲ್ಲ ಅಂದ್ರೆ? ವಯಸ್ಸು ನಮಗೆಲ್ಲ 65 ಜೂನ್ ಬಂದ್ರಿ. 65. ಸೊ ಯೂಶಲಿ ಹೇಳ್ತೀವಿ, ಅಯ್ಯೋ 30 ಆಗೋಯ್ತು, ಇನ್ನೇನು ಸ್ಟಾರ್ಟ್ ಮಾಡೋದು, ಅರ್ಧ ಜೀವನ ಆಗೋಯ್ತು ಅಂತ. 65ರಲ್ಲೂ ನೀವು ಮತ್ತೆ ಶುರು ಮಾಡ್ಬೋದು ಅಂತಂದರೆ ಖಂಡಿತವಾಗ್ಲೂ ಸರ್, ಯಾವಾಗ ಏನು ಮನ್ಸು ಮಾಡಿದ್ರು ನಾವು ಶುರು ಮಾಡ್ಬೋದು. ಸೊ ಈ ಒಂದು ಸಮಗ್ರ ಕೃಷಿನ ನೀವು ಜಸ್ಟ್ ಈಗೊಂದು 2 ತಿಂಗಳಿಂದ ಶುರು ಮಾಡಿದಿರಿ. ಇದು ಖಂಡಿತವಾಗ್ಲೂ ನಿಮ್ಮ ಕೈ ಹಿಡಿಯುತ್ತೆ. ನಿಮ್ಮ ಒಂದು ಉತ್ಸಾಹ ಇದೆಯಲ್ಲ, ಈ ಉತ್ಸಾಹ ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ಪಾಸಿಟಿವ್ ವೈಬ್ ಇದೆ ನಿಮ್ಮಲ್ಲಿ, ಆ ಒಂದು ಒಳ್ಳೆ ಮನಸ್ಸಿದೆ, ಹಾಗೆ ಕರೆಕ್ಟಾಗಿ ಮಾಡ್ತಿದ್ದೀರಿ. ಈಗ ನನಗೆ ಒಂದು ಕ್ಯಾಲ್ಕುಲೇಷನ್ ಕೊಟ್ಬಿಡಿ, ಮಹಾಗನಿ ಗಿಡಗಳು ಎಷ್ಟು ಹಾಕಿದ್ದೀರಿ ಇಲ್ಲಿ? 150 ಹಾಕಿದ್ದೀವಿ. 150. ಲೇಬರ್ಸ್ ಏನಾದರೂ ಬಳಸಿದ್ರಾ? ಲೇಬರ್ಸು ಅದೇ ಲೇಬರ್ಸ್ ಹುಡ್ಕಕ್ಕೆ ಹೋದ್ರೆ ದಿವಸ 500 ರೂಪಾಯಿ ಕೇಳ್ತಾರೆ. 500 ರೂಪಾಯಿ ಕೇಳ್ತಾರೆ ಅಂದರೆ ನಮಗೆ ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ. ಹಂಗಾಗಿ ಮಾಡಿದ್ರೆ ದಿವಸ ಒಂದು 30-40 ನೀವೇ ಹಾಕ್ಯಂತವ. ನಮ್ಮ ಬಾಮ ಇದು ಒಂದಿಷ್ಟು ಸಪೋರ್ಟ್ ಮಾಡಿರು, ಹಂಗಾಗಿ ಎಲ್ಲ ನಾವೇ ಮುಗಿಸ್ತು. ಓಕೆ. ಸೊ ಈ ತೆಂಗು ಎಲ್ಲ ನೀವೇ ಹಾಕಿದ್ದೀರಿ, ಯಾರು ಇದು ತಗೊಂಡಿಲ್ಲ? ಫ್ಯಾಮಿಲಿ ಅವ್ರು ಮಾತ್ರ, ಲೇಬರ್ಸ್ ಯಾರು ಇಲ್ಲ? ಎಷ್ಟು ದಿನ ತಗೊಂಡ್ರಿ ಸರ್ ಇದೆಲ್ಲ ಸೆಟಪ್ ಮಾಡಕ್ಕೆ? ಇದು 5 ದಿವಸದಲ್ಲಿ ಮುಗಿಸ್ತು. ಯಾವುದೋ ಮಹಾಗಣಿ ಹಾಕದ ಇದು 3 ದಿವಸ ಆಯಿತು ತೆಂಗು ಹಾಕಕ್ಕೆ. 3 ದಿವಸ ಅಂತ ಅಂದರೆ ಒಂದು ದಿವಸ ಗುಂಡಿ ಹೊಡ್ಕೊಂಡ್ವಿ, ಒಂದು ದಿವಸ ಸೊಸಿ ತಗೊಂಬಂದ್ವಿ, ಆಮೇಲೆ ಹಾಕಕ್ಕೊಂದಿನ. ಸಸಿಗೆ ಎಷ್ಟು ಬಿತ್ತು ಸರ್ ಮಹಾಗನಿಗೆ? ಮಹಾಗನಿ ಸುಸಿ ಅದು ಫಾರೆಸ್ಟ್ ಆಫೀಸಲ್ಲಿ ಫ್ರೀಯಾಗಿ ಸಿಕ್ತು. ತೆಂಗು ಅದು 450 ರೂಪಾಯಿ ಈಗ ಇದು ನಡೀತಾ ಇರೋದು. ಅದರಿಂದ ಅವಕ್ಕೆ ಕಾಸ್ಟ್ಲಿ ಆಯಿತು. ಹಂಗಾಗಿ ನಾನು ಅತ್ಲಾಗಿ ಮೊಳಕೆನೆ ತಂದು ಹಾಕಿದ್ದೀನಿ. ಎಷ್ಟು ಸಸಿ ತಂದ್ರಿ? ನಾವು 80 ಸಸಿ ತಂದಿದ್ದೀವಿ. ಒಂದು 36,000ವರೆಗೂ ಇನ್ವೆಸ್ಟ್ಮೆಂಟ್ ಆಗಿದೆ. 36-40 ಹತ್ರ ನಿಮ್ದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ. ಓಕೆ. ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಸರ್? ಈಗ ಇದು ತೆಂಗು ಅಫ್ಕೋರ್ಸ್ ಅದು ಬೆಳೆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಮಹಾಗನಿ ಬಂದು ಫಿಕ್ಸ್ಡ್ ಡೆಪಾಸಿಟ್ ಇದ್ದಂಗೆ, ಅದು ಬೆಳೆದ ಮೇಲೆ ಈ ಮಧ್ಯದಲ್ಲಿ ಮಧ್ಯಂತರ ಬೆಳೆಗಳಾದ ತರಕಾರಿಗಳನ್ನ ಹಾಕೊಳ್ತಾ ಇದ್ರಿ. ಸೊ ವಾರ್ಷಿಕವಾಗಿ ನೀವು ಏನೊಂದು ಎಕ್ಸ್ಪೆಕ್ಟ್ ಮಾಡ್ತೀರಿ? ಈಗ ನೀವು ಹೇಳಿದ್ರಿ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ನಾನು ಮುಂಚೆ ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ದೆ, ಈಗ ಅದನ್ನು ಮಾಡ್ತಿಲ್ಲ, ಹೇಗೋ ಒಂದು ಜೀವನ ನಿರ್ವಹಣೆ ಆಗ್ತಿದೆ ಅಂತ. ಸೊ ನಿಮಗೆ ಎಷ್ಟು ದುಡ್ಡು ಬಂದರೆ ನಿಮ್ಮ ಜೀವನದಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ನೀವು ಅನ್ಕೊಳ್ತೀರಿ ಸರ್ ಇವತ್ತು ಕೃಷಿ ಮಾಡಿ? ಜೀವನದಲ್ಲಿ ದುಡ್ಡಿನ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕಾಗಲ್ಲ. ಜೀವನ ಅಂದರೆ ಜೀವನದ ರೀತಿಯಲ್ಲಿ ನೋಡ್ಕೊಂಡು ನಮ್ಮಲ್ಲಿ ಕೊಟ್ಟಿದ್ದಾನೆ ದೇವರು, ಭೂಮಿ ಕೊಟ್ಟಿದ್ದಾನೆ, ಬೆಳಕಬೇಕು, ತಿನ್ನಬೇಕು, ಅವತ್ತಿನ ನೆಮ್ಮದಿ ಅವತ್ತು ಕಾಪಾಡ್ಕೋಬೇಕು. ಅಷ್ಟು ಕೊಟ್ರೆ ಸಾಕು, ಅಷ್ಟಿದ್ರೆ ಸಾಕು ಅಷ್ಟೇ. ಪ್ರತಿಯೊಬ್ಬರಿಗೂ ಒಂದು ಲಿಮಿಟ್ ಇರುತ್ತೆ. ನಾ ಅದಕ್ಕೆ ನಿಮ್ಮನ್ನು ಕೇಳಿದೆ, ಈಗ ಹೆಂಗೋ ನಡ್ಕೊಂಡು ಹೋಗ್ತಾ ಇದೆ ಅನ್ನೋ ಒಂದು ಪದಕ್ಕಿಂತ ಇವತ್ತಿಗೆ ಚೆನ್ನಾಗಿದ್ದೀನಮ್ಮ ನಾನು ಈ ಹೇಳೋ ಆ ಭಾವನೆ ಎಂದೂ ತಂದ್ಕೊಂಡಿಲ್ಲ. ನಾನು ದುಡ್ಡು ಇಲ್ಲ ಅಂತಲೂ ಕೊಡಲ್ಲ, ಇದ್ರೂ ಅದನ್ನ ಖರ್ಚು ಮಾಡೋಕ್ಕೂ ಲೆಕ್ಕ ಮಾಡಲ್ಲ. ಅದೇನು ಒಟ್ಟೆ ಒಳ್ಳೆ ಉಪಯೋಗ ಆಗಬೇಕು. ಖಂಡಿತ ಸರ್, ಖಂಡಿತ. ಮುಂದಿನ ವರ್ಷದಷ್ಟರಲ್ಲಿ ಬಹುಶಃ ಇಲ್ಲಿ ಕಂಪ್ಲೀಟ್ ತರಕಾರಿಗಳಿರುತ್ತೆ. ಮತ್ತೊಮ್ಮೆ ನಾವು ಬಂದಿಲ್ಲಿ ಶೂಟ್ ಮಾಡ್ತೀವಿ. ಸೊ ನಮ್ಮನ್ನ ನೋಡ್ತಿರ್ತಕ್ಕಂಥ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ ನೀವು? ಯಾವುದೇ ವಿಚಾರನ ತೀರವ ಲೇಜಿಯಾಗಿ ತಗೋಬಾರ್ದು. ಯಾವತ್ತು ಮನುಷ್ಯ ಒಂದು ಕಾನ್ಫಿಡೆನ್ಸಲ್ಲಿ ಇರಬೇಕು. ಇವತ್ತು ಇಷ್ಟು ಕಷ್ಟ ಬಂದಿದೆ, ನಾಳೆಗೆ ಇದರಿಂದ ಹೊರಗೆ ಬರಬೇಕು ಅಂತಂದರೆ ನಮ್ಮ ಮನಸ್ಸಲ್ಲಿ ಒಂದು ಛಲ ಇರಬೇಕು. ಛಲ ಇಟ್ಕೊಂಡು ಏನಾದರೂ ಒಂದು ನುಗ್ಗಿ ಮಾಡ್ತಾ ಇರಬೇಕು. ಮುಂದೆ ಒಂದಲ್ಲ ಒಂದು ಒಳ್ಳೆ ನ್ಯಾಯಯುತವಾದವ ಮಾಡ್ಕೊಂಡು ಹೋಗಬೇಕು. ಇದನ್ನು ನಾನು ಜನಗಳಿಗೆ ಹೇಳ್ತೀನಿ. ಯಾರಾದರೂ ಮಂಕಾಗಬೇಡ್ರಿ. ಯಾವುದೇ ಜೀವನದಲ್ಲಿ ಎಲ್ಲರಿಗೂ ಸೋಲು ಸಂಕಟ ಇದ್ದೇ ಇರ್ತವೆ. ಅದನ್ನು ಬಿಟ್ಟು ಅದನ್ನು ಸ್ವಲ್ಪ ಈಗ ಮೋಡ ಬರುತ್ತೆ, ಮೋಡದಾಗ ಬೆಳಕು ಬರುತ್ತೆ. ಅದು ಬಿಟ್ಟರೆ ಅದು ಒಂಥರ ಕಷ್ಟ ಅನ್ನೋದು ಹಂಗೆ ಸ್ವಲ್ಪ ದಿನ ಬರುತ್ತೆ, ಸ್ವಲ್ಪ ದಿನ ಹೋಗುತ್ತೆ. ಆ ಒಂದು ಇದರಲ್ಲಿ ನಾವು ಬೆಳಕು ಕತ್ಲೆಯಲ್ಲಿ ಜೀವನ ಮಾಡ್ಕೊಂಡು ಒಂದು ನೆಮ್ಮದಿ ಕಾಣಬೇಕು ಅಂತ ಹೇಳ್ತೀನಿ.
ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಈ ಮಾತುಗಳಿದೆಯಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇತ್ತು. ಅಂದರೆ ಫೀಲ್ ಮಾಡ್ಬೋದು, ಅಂದರೆ ಕಷ್ಟ ಇದೆ ಅಂದಿದ ತಕ್ಷಣ ಕುಗ್ಗೋಗೋದಲ್ಲ, ನಾಳೆ ಬೆಳಕು ಬಂದೇ ಬರುತ್ತೆ, ಕಾಯಬೇಕು ನಾವು, ಕಾದಿಲ್ಲ ಅಂದರೆ ನಮ್ಮ ತಪ್ಪಾಗತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಬಹಳಷ್ಟು ಜನ ಯಾರು ಈ ಎಪಿಸೋಡ್ನ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ಇನ್ಸ್ಪೈರ್ ಆಗ್ತಾರೆ ಅವರು. ಥ್ಯಾಂಕ್ ಯು ಸರ್. ಸೊ ಫ್ರೆಂಡ್ಸ್, ಕೇಳಿದ್ರಿ ಅಲ್ವಾ ಇವ್ರ ಮಾತುಗಳನ್ನ? ಖಂಡಿತವಾಗ್ಲೂ ಇವರೊಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಮನೆಯಲ್ಲಿ ಮಗು ಹುಟ್ಟಿದ ತಕ್ಷಣ ಫ್ಯೂಚರ್ ಪ್ಲಾನಿಂಗು, ಮದುವೆ ಎಲ್ಲವೂ ಆಗ್ಲಿಂದಲೇ ರೆಡಿಯಾಗಿ ಹೋಗುತ್ತೆ. ಆದರೆ ಮಕ್ಕಳು ಹುಟ್ಟಿದಾಗ ಚೆನ್ನಾಗಿದ್ದು ನಂತರ ಸ್ವಲ್ಪ ಬುದ್ಧಿಭ್ರಮೆ ಏನೋ ಇದೆ ಅಂತ ಗೊತ್ತಾದಾಗಲೇ ನೋವಿರುತ್ತೆ. ಆ ನೋವು 19 ವರ್ಷದವರೆಗೂ ಅವರು ಕ್ಯಾರಿ ಮಾಡಿದ್ಮೇಲೆ ಮಕ್ಕಳು ತೀರೋದ್ರೆ ಖಂಡಿತವಾಗ್ಲೂ ಆ ಪರಿಸ್ಥಿತಿನ ನಾವು ಯೋಚನೆ ಮಾಡ್ಬೋದು. ದುಡ್ಡಿದ್ದಾಗ ಅಟ್ಲೀಸ್ಟ್ ಹೇಗೋ ಪ್ರತಿಯೊಂದು ಕೆಲಸವನ್ನು ನಿಭಾಯಿಸ್ಬೋದು, ಆದರೆ ದುಡ್ಡಿಗೂ ಕಷ್ಟ ಇರುತ್ತೆ. ಮಕ್ಕಳನ್ನು ಕಳ್ಕೊಂಡಾಗ ಖಂಡಿತವಾಗ್ಲೂ ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಇಂಥ ಒಂದು ನೋವಿದ್ರೂ ಕೂಡ ಆ ನೋವಿಂದ ಹೊರಗೆ ಬಂದು ಫ್ಯಾಮಿಲಿ ಡಿವೈಡ್ ಆದ ನಂತರ ನಾನು ಏನು ಮಾಡಬೇಕು, ಕಾರ್ಪೆಂಟ್ರಿ ಮಾಡಿ ಜೀವನ ನಿರ್ವಹಣೆ ಆಗುತ್ತೆ. ಆದರೆ ಎಷ್ಟರ ಮಟ್ಟಿಗೆ ನಾನು ನನ್ನ ಜೊತೆ ಬಂದಿರುವಂತಹ ನನ್ನ ಮಡದಿಗೆ, ಅಂದರೆ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಇವತ್ತಿಗೆ ನಾನು ಈ ದಿನಕ್ಕೆ ಅವಳು ಏನೇ ಹೇಳಿದ್ರು ಅಟ್ಲೀಸ್ಟ್ ಒಂದೊತ್ತು ಊಟ ಏನಿರುತ್ತೆ ಅದು ನೆಮ್ಮದಿಯಾಗಿ ತಿನ್ನಬೇಕು. ಈ ರೀತಿ ಒಂದು ಇವತ್ತಿನ ದಿನಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು, ಅತಿ ಆಸೆ ಇಲ್ಲದೆ, ಏನೂ ಇಲ್ಲದೆ ನಿಷ್ಕಲ್ಮಶ ಮನಸ್ಸಿಂದ ಒಬ್ಬರು ಏನಾದರೂ ಬಯಸ್ತಾರೆ ಅಂದರೆ ಅದು ಖಂಡಿತವಾಗ್ಲೂ ಇವರು ಏನು ಮಾತಾಡಿದ್ರು ಇದಾಗಿರುತ್ತೆ. ಸೊ ಇವರು 65 ವರ್ಷ ಆಗಿದ್ದರೂ ಕೂಡ ತಂದೆಯ ಜಮೀನಿತ್ತಲ್ಲ, ಈಗಲಾದರೂ ಶುರು ಮಾಡೋಣ, ನೀರಿರಲಿಲ್ಲ ಇಲ್ಲಿ, ಹಾಗಾಗಿ ಇವರು ಕೃಷಿನ 5 ವರ್ಷದಿಂದ ಮಾಡ್ತಿರ್ಲಿಲ್ಲ. ಬಟ್ ಮತ್ತೆ ಬೋರ್ ತೆಗೆಸಿ ಸ್ವಲ್ಪ ನೀರು ಸಿಕ್ತು, ಸರಿ ಸಮಗ್ರ ಕೃಷಿ ಮಾಡೋಣ ಅಂತ ನಮ್ಮ ಕೋರ್ಸ್ ನೋಡಿ ಅದನ್ನು ಶುರು ಮಾಡಿದ್ದಾರೆ. ಜೊತೆಲಿ ಇವರು ಪ್ಲ್ಯಾನ್ ಇಟ್ಕೊಂಡಿದ್ದಾರೆ, ತರಕಾರಿಗಳನ್ನ ನಾನು ಬೆಳಿತೀನಿ, ತರಕಾರಿಗಳನ್ನ ಮಾರಾಟ ಮಾಡ್ತೀನಿ ಅಂತ. ಎಷ್ಟು ಆದಾಯ ಬಯಸ್ತಾ ಇದ್ದೀರಾ ಸರ್ ಅಂತ ಹೇಳಿದ್ರೆ, ನನಗೆ ದುಡ್ಡು ಮುಖ್ಯ ಅಲ್ಲಮ್ಮ, ಇವತ್ತಿನ ದಿನಕ್ಕೆ ನನಗೆ ನೆಮ್ಮದಿಯಾಗಿ ಬದುಕಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ನಾವು ನೋಡೋದು ಪ್ರತಿಯೊಬ್ಬರು ಅತಿಯಾಗಿ ಯೋಚನೆ ಮಾಡ್ತೀವಿ, ಅತಿಯಾಗಿ ಟೆನ್ಷನ್ ತಗೊಳ್ತೀವಿ. ಅದು ಯಾವುದೂ ಇಲ್ಲದೆ ನಮ್ಮ ಇವತ್ತಿನ ದಿನ, ಇವತ್ತಿನ ಜೀವನ ಚೆನ್ನಾಗಿತ್ತು ಅಂತಂದರೆ ನಾಳೆ ಹೇಗಿರಬೇಕು ಅಂತ ಯೋಚನೆ ಮಾಡಿ ಅದಕ್ಕೆ ಪ್ಲ್ಯಾನ್ ಮಾಡಬೇಕೇ ಹೊರತು ಅತಿ ಆಸೆ ಬೀಳೋದಲ್ಲ ಅಂತ ಇವರು ಖಂಡಿತವಾಗ್ಲೂ ಹೇಳಿದ್ದಾರೆ. ಸೊ ಇವರ ಈ ಒಂದು ಕೋರ್ಸ್ ನೋಡಿ ಮಾಡಿದಂಥ ಕೃಷಿ ಸಕ್ಸಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಕಂಪ್ಲೀಟ್ ಇಲ್ಲಿ ಒಂದು ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀನಿ, ಲೇಬರ್ಸಿಗೆ ದುಡ್ಡು ಕೊಡಬೇಕಲ್ಲ, ಲೇಬರ್ಸಿಗೆ ದುಡ್ಡು ಕೊಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಸೊ ನಾನೇ ಕಷ್ಟಪಡೋಣ ಅಂತ 4-5 ದಿನ ಇವರೇ ಒಂದು ಸ್ವಲ್ಪ ಕೆಲಸವನ್ನು ಸೆಗ್ರಿಗೇಟ್ ಮಾಡಿಕೊಂಡು ಕಂಪ್ಲೀಟ್ ಇಲ್ಲಿ ಏನು ಗಿಡಗಳನ್ನ ಹಾಕಬೇಕು ಇವರು ಒಬ್ಬರೇ ಹಾಕಿದ್ದಾರೆ. ಸೊ ಈ ವಯಸ್ಸಲ್ಲಿ ಖಂಡಿತವಾಗ್ಲೂ ಇವರು ಮಾಡ್ತಿರೋದು ಸಾಧನೆ ಅಂತಲೇ ಹೇಳ್ಬೋದು. ನೀವು ಕೂಡ ನಿಮ್ಮ ಭೂಮಿಲಿ ಏನೂ ಮಾಡ್ತಾ ಇಲ್ಲ, ಏನೂ ಬೆಳೆಯೋಕ್ಕಾಗಲ್ಲ, ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ರೆ ಒಂದು ಸಲ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ 1000 ಆಪ್ಷನ್ ಸಿಗುತ್ತೆ, ನೀವು ಏನು ಮಾಡ್ಬೋದು, ಏನು ಮಾಡಬಾರ್ದು ಅಂತ. ಆಮೇಲೆ ನೀವು ಖಂಡಿತವಾಗ್ಲೂ ಡಿಸೈಡ್ ಮಾಡ್ಬೋದು. ಅದೇ ರೀತಿ ಬಿಸ್ನೆಸ್ ಮಾಡಬೇಕು ಅಂತಿದ್ರು ಕೂಡ ನಿಮಗೆ ಕೋರ್ಸಸ್ ಇದೆ. ಫಿನಾನ್ಸ್ ಬಗ್ಗೆನೂ ನಿಮಗೆ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ನಿಮ್ಮ ಹಣವನ್ನು ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೊಬ್ಬ ಸಾಧಕರ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು, ಹೋಗಿ ಬರ್ತೀನಿ. ನಮಸ್ತೆ. ಫ್ರೀಡಮ್ ಆ್ಯಪ್ನಲ್ಲಿ ಸಮಗ್ರ ಕೃಷಿ ಕೋರ್ಸ್ ನೋಡಿ ಆದಾಯಕ್ಕೆ ಒಂದು ಹೊಸ ದಾರಿಯನ್ನು ಕಂಡುಕೊಂಡಿದ್ದೀನಿ. ಥ್ಯಾಂಕ್ಸ್ ಟು ಫ್ರೀಡಮ್ ಆ್ಯಪ್.